ಮಾಹಿತಿ ಹಕ್ಕು ಕಾಯ್ದೆ ಏನ್ ಹೇಳಷ್ಟು ಸೆಕ್ಷನ್ಗಳು ಮೀಸಲಾಗಿದೆ, ಅದ್ರದಷ್ಟೇ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಉಳಿದಂತೆ ಹೊರಗಡೆ ಬಂದು ಒಂದು ಕಾಲ ಆಚೆ ಇಟ್ಟು ಬ್ಲಾಕ್ ಲಿಸ್ಟ್ ಹಾಕೋದಂತೆ, ಅರ್ಜಿದಾರರಿಗೆ ದಂಡ ವಿಧಿಸೋದಂತೆ, ಅದನ್ನ DC ಪತ್ರ ಬರೆದು ವಸೂಲಿ ಮಾಡಕ್ ಹೇಳೋದಂತೆ. ಯಾರಿಗೆ ಒಂದು ಅಧಿಕಾರ ಕೊಟ್ಟವರು ಮಾಹಿತಿ ಆಯುಕ್ತರಿಗೆ? ಕಳೆದ 5-6 ವರ್ಷಗಳ ಹಿಂದೆ ಒಬ್ಬರನ್ನ ಕಪ್ಪು ಪಟ್ಟಿಗೆ ಸೇರಿಸ್ತಾರೆ. ಅವತ್ತೇ ಧ್ವನಿ ಎತ್ತಿ ನಾವು ಕಣಿಸಿದಿದ್ರೆ ಇವತ್ತು 20ಕ್ಕೂ ಹೆಚ್ಚು ಜನ ಕಪ್ಪು ಪಟ್ಟಿಗೆ ಸೇರ್ತಾ ಇರ್ಲಿಲ್ಲ. ಅವತ್ ಯಾರೋ ಒಬ್ಬನ ಹಾಕಿದ್ರು ಬಿಡು, ನನ್ನ ಹಾಕಿಲ್ವಲ್ಲ, ನನ್ನ ಹಾಕ್ದಾಗ ನೋಡೋಣ ಅಂತೇಳಿ ನಾವು ನಿರ್ಲಕ್ಷ್ಯದ ತೋರಿದ್ದಕ್ಕೆ ಇವತ್ತು ಏಕಾಏಕಿ 10ರಿಂದ 20 ಜನ ಕಪ್ಪು ಪಟ್ಟಿಗೆ ಸೇರಿರುವಂತದ್ದು. ಇವತ್ತು ಒಬ್ಬೊಬ್ರು 5-5 ಲಕ್ಷ 3-3 ಲಕ್ಷ ದಂಡವನ್ನ ಕಟ್ಟಬೇಕಂತೆ. 10 ರೂಪಾಯಿ ದುಡ್ಡನ್ನ ಕಟ್ಟಿ ಅರ್ಜಿ ಬರೆದು ಹಲವಾರು ಬಾರಿ ಸರ್ಕಾರಿ ಕಚೇರಿಗೆ ಅಲೆದು ನಮ್ಮ ಬೆವರಿನ ಹನಿ, ನಮ್ಮ ಚಪ್ಪಲ್ಲು ಸೌದಿರುತ್ತದೆ. 30 ದಿನದಲ್ಲಿ ಮಾಹಿತಿ ಕೊಡೋದಿಲ್ಲ. 45 ದಿನದಲ್ಲಿ ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ಆದಂತ ಜವಾಬ್ದಾರಿಯನ್ನ ಮರೆತು 45 ದಿನ ಕಳೆದ್ರೂ ವಿಚಾರಣೆಗೆ ಡೇಟ್ ಕೊಡೋದಿಲ್ಲ. ಅಲ್ಲೂ 16 ಬಾರಿ ಅಲಿಯುವಂತ ಪರಿಸ್ಥಿತಿ ಇದೆ. ಅಲ್ಲಾದ್ರೂ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಕ್ಕೆ ಇರುವಂತ 2-3 ಕಾಯ್ದೆಗಳಲ್ಲಿ ಅಥವಾ ಸೆಕ್ಷನ್ ಅಡಿಯಲ್ಲಿ ಅವರು ಸಹ 30 ದಿನದೊಳಗಡೆ ವಿಚಾರಣೆ ಮಾಡಿ 3-4 ಬಾರಿ ವಿಚಾರಣೆ ಮಾಡಿ ಅವರ ಹಂತದಲ್ಲಿ ಅರ್ಜಿ ಕೊಡಿಸ್ಬಿಟ್ರೆ ನಾವ್ಯಾಕೆ ಆಯೋಗಕ್ಕೆ ಹೋಗ್ತೀವಿ? ಸಾರ್ವಜನಿಕ ಮಾಹಿತಿ ಅಧಿಕಾರಿಗೂ ಗೊತ್ತಿದೆ ಅರ್ಜಿದಾರ ಏನ್ ಮಾಹಿತಿ ಕೇಳಿದಾನೆ, ನಾವು ಈ ಮಾಹಿತಿಯನ್ನ ಕೊಟ್ರೆ ಯಾರ್ಯಾರ ಕುತ್ತಿಗೆಗೆ ನೇಣಾಗುತ್ತೆ ಅಂತ ಮಾಹಿತಿ ಅಧಿಕಾರಿಗೂ ಗೊತ್ತಿದೆ, ಪ್ರಥಮ ಮೇಲ್ಮನವಿ ಪ್ರಾಧಿಕಾರಕ್ಕೂ ಗೊತ್ತಿದೆ. ಅವಾಗಲೇ ನನ್ನ ಸ್ನೇಹಿತರು ಹೇಳ್ತಿದ್ರು, ಪಂಚಾಯತಿಯಲ್ಲಿ ಕಾರ್ಯದರ್ಶಿ ಮಾಹಿತಿ ಅಧಿಕಾರಿ, PDO ಪ್ರಥಮ ಮೇಲ್ಮನ ಪ್ರಾಧಿಕಾರಿ ಅಂತೇಳಿ ಇಬ್ರು ಕಳ್ರೆ ಅಲ್ಲ, ಇಬ್ರು ಕಳ್ರೆ ಯಾರು ಮಾಹಿತಿ ಕೊಡಿಸ್ತಾರೆ ನಮ್ಗೆ? ಅದಕ್ಕೆ ನಾವು ಒಂದು ಬೇಡಿಕೆ 14 ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಆ 14 ಬೇಡಿಕೆಗಳಲ್ಲಿ ಮೊದಲನೇದು, ಎಲ್ಲಾ ನ್ಯಾಯಾಲಯಗಳು, ಘನ ನ್ಯಾಯಾಲಯದಲ್ಲಿ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಲ್ಲಿ ನಡೆಯುವಂತಹ ವಿಚಾರಣೆಗಳು ಇವತ್ತು ನಾವು ಕೂತ್ಕೊಂಡು ಲೈವ್ ನೋಡಬಹುದು. ಆದ್ರೆ ಮಾಹಿತಿ ಹಕ್ಕು ಆಯೋಗದಲ್ಲಿ ನಡೆಯುವಂತ ವಿಚಾರಣೆಗೆ ನಾವು ಫೋನೇ ತಗೊಂಡೋಗಂಗಿಲ್ಲ. ಫೋನ್ ಕೆಳಗಡೆ ಜೇಬಲ್ಲಿ ಇಟ್ಕೊಬೇಕು, ಸೈಲೆಂಟ್ ಇಟ್ಕೊಬೇಕು, ಅಥವಾ ಉಪಯೋಗಿಸಲೇಬೇಡಿ ಎಂದರೂ ಬೋರ್ಡ್ ಹಾಕಿದ್ದಾರೆ. ಯಾರಿಂದ ಅನುಮತಿ ತಗೊಂಡು ಇವ್ರು ಮೊಬೈಲ್ ನಿಷೇಧ ಮಾಡಿದಾರೆ ಅಂತ ನನ್ಗಂತೂ ಗೊತ್ತಿಲ್ಲ. ಅದನ್ನ ನಮ್ಮ ಅರ್ಜಿದಾರರು ಹಂಗೆ ಇದಾರೆ, ಹೋಗ್ತಾರೆ, ಅವ್ರು ಏನ್ ಹೇಳ್ತಾರೆ ಅದನ್ನೇ ಕತ್ಕಾಡ್ಸ್ಕೊಂಡು. ಅಂದ್ರೆ ನಮ್ಮ ಅರ್ಜಿದಾರರಿಗೆಲ್ಲ ಏನಾಗಿದೆ ಅಂದ್ರೆ ಆಯುಕ್ತರಂದ್ರೆ ದೇವರು ಅನ್ನೋದರ ಆಗೋಗಿದೆ. CM ಗಿನ್ನ ಒಂದ್ ಕೈ ಮೇಲೆ, ದೇವರಿಗಿಂತ ಒಂದ್ ಕೈ ಮೇಲೆ, ಹೌದು ಸ್ವಾಮಿ ಅನ್ಕೊಂಡ್ ಬರೋತರ. ಆಯೋಗದಲ್ಲಿ ಒಂದು ಪ್ರಕಟಣೆ ಹೊಡಿಸ್ಬಿಟ್ಟಿದ್ದಾರೆ. ಕರ್ನಾಟಕ ಮಾಹಿತಿ ಆಯೋಗಕ್ಕೆ ಭೇಟಿ ಕೊಟ್ಟ ಎಲ್ಲಾ ಸಾರ್ವಜನಿಕರು, ಅರ್ಜಿದಾರರು, ಪ್ರತಿವಾದಿಗಳು, ಸಿಬ್ಬಂದಿಗಳು ಆಯುಕ್ತರು ಭೇಟಿ ಮಾಡುವ ಉದ್ದೇಶದಿಂದ ಆಯೋಗಕ್ಕೆ ಬರೋ ಎಲ್ಲರನ್ನೂ ಕಡ್ಡಾಯವಾಗಿ ತಪಾಸಣೆ ಮಾಡ್ತೀವಿ ಅಂತ. ಆಯ್ತು, ಮಾಡ್ಕೊಳ್ಳಿ, ನಿಮಗ್ ಭಯ ಇದೆ. ಲೋಕಾಯುಕ್ತದಲ್ಲೇ ಒಬ್ಬ ಚಾಕು ಹಾಕಿದ್ದ ಲೋಕಾಯುಕ್ತರಿಗೆ, ಅದನ್ನ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದಾದ್ಮೇಲೆ ಸ್ವಲ್ಪ ಬಿಗಿ ಬಂದೋಬಸ್ತ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ಮಾಹಿತಿ ಆಯೋಗಕ್ಕೆ ಪ್ರಥಮ ಮೇಲ್ಮನವಿ ಪ್ರಾಧಿಕಾರದವರಿಗೆ ಸೆಕ್ಯೂರಿಟಿ ಇಲ್ಲ, ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಸೆಕ್ಯೂರಿಟಿ ಇಲ್ಲ, ಅವರೇ ಕಳ್ಳರುಗಳಿಗೆ ಸೆಕ್ಯೂರಿಟಿ ಇಲ್ಲ. ಕಳ್ಳರಿಂದ ಭ್ರಷ್ಟರಿಂದ ಮಾಹಿತಿ ಕೊಡಿಸೋ ಆಯೋಗಕ್ಕೆ ಪೊಲೀಸ್ನವರು ಒಂದು ಸೆಕ್ಯೂರಿಟಿ ಬೇಕಂತೆ. ಸರ್ಪಗಾವಲು, ಒಂದು ಕಣ್ಣು ಸೊನ್ನೆಗೆ ಇನ್ನು ನಾವೇನಾದ್ರೂ ಅರ್ಜಿದಾರ ಏನಾದ್ರು ಮಾತಾಡಿದಾಗ ಒಂದು ಕಣ್ಣು ಸೊನ್ನೆಯಲ್ಲಿ 4 ಜನ ಪೊಲೀಸರು ಬಂದು ನಮ್ಮ ಹಿಂದೆ ನಿಂತ್ಕೊಂತಾರೆ ಭಯ ಹುಟ್ಟಿಸೋದಿಕ್ಕೆ. ಅರ್ಜಿದಾರರು ಧ್ವನಿ ಎತ್ತಬಾರದು, ಅರ್ಜಿದಾರರು ಬರಬೇಕು, ಹೌದು ಸ್ವಾಮಿ ಅಂತ ಕೈ ಕಟ್ಟ. ಈ ಜೀತದಾಳು ಹಿಂದೆ ಮಾಡ್ತಿದ್ರಂತೆ, ಯಜಮಾನ್ ಕಡೆಗೆ ಕೈ ಕಟ್ಕೊಂಡು ತಲೆ ಬಗ್ಸೋತಾರ. ಆ ತರ ಈ ಆಯೋಗದಲ್ಲಿ ನಡೀತಿರುವಂತದ್ದು. ಮೊನ್ನೆ ಒಂದು ವಿಡಿಯೋ ಕಳಿಸಿದ್ರೆ ಯಾರ ಸ್ನೇಹಿತರು, ಆತ ಸತ್ಯನವರು. ನಾವು ಸತ್ಯನವರ ಇಲ್ಲಿ ಟಾರ್ಗೆಟ್ ಮಾಡಿ ಮಾತಾಡ್ತಿಲ್ಲ. ಆ ಜಾಗದಲ್ಲಿ ಯಾರೇ ಇದ್ರು, ಯಾರೇ ತಪ್ಪು ಮಾಡಿದ್ರು ನಾವು ಖಂಡಿಸ್ತೀವಿ. ನಾವು ದಾಕಪ್ಪನ್ನ ಆರಾಕಿ ಸನ್ಮಾನ ಮಾಡಿದ್ ಒಂದೇ ತಿಂಗಳಿಗೆ ಆತನ ವಿರುದ್ಧ ಖಂಡಿಸ್ತವ್ರು ನಾವು. ಹಾಗಾಗಿ ಒಳ್ಳೆತನದಲ್ಲಿದ್ರೆ, ಅರ್ಜಿದಾರರ ಪರವಾಗಿನೋ ಅಥವಾ ನ್ಯಾಯದ ಪರವಾಗಿದ್ರೆ ನಾವು ಅವ್ರನ್ನ ಶ್ಲಾಘಿಸ್ತೀವಿ, ಸನ್ಮಾನನೂ ಮಾಡ್ತೀವಿ. ಎಲ್ಲಿ ಮಾಹಿತಿ ಹಕ್ಕು ಕಾಯ್ದೆಗಾಗ್ಲಿ ಅಥವಾ ಕಾಯ್ದೆ ಬಳಕೆದಾರರಲ್ಲಿ ಧಕ್ಕೆ ತರುವಂತ ಕೆಲಸ ಮಾಡಿದ್ರೆ ಅದು ಯಾರಾದ್ರೂ ಬಿಡೋದಿಲ್ಲ, ಸತ್ಯನಾಗ್ಲಿ, ಇನ್ನೊಬ್ಬ ಆಗ್ಲಿ, ಮತ್ತೊಬ್ಬರಾಗ್ಲಿ. ಅರ್ಜಿದಾರನ್ನ ಯಾವ ರೀತಿ ಕರಿಬೇಕು, ಬಾರೋ, ಹೋಗೋ, ನಿನ್ನ ಹೆಸರೇನು, ಏನ್ ನಿನ್ ವಯಸ್ಸು, ಏನ್ ಓದಿದ್ಯಾ ಅಂದ್ರೆ ಸತ್ಯನವರು ಮದುವೆ ಮಾಡಿಸೋದಕ್ಕೆ ಬ್ರೋಕರ್ ಕೆಲಸ ಮಾಡ್ತಿದಾರ ಅಲ್ಲಿ ಕುತ್ಕೊಂಡು ಅನ್ನೋದು ನನ್ಗೊಂದು ಅನುಮಾನ ಇದೆ. ಜೊತೆಗೆ ಇರ್ಲಿ, ಮದುವೆ ಆಗ್ತಿರೋ ಯಾರೋ ಇದ್ರೆ ದಯಮಾಡಿ ಸತ್ಯನವ್ರಿಗೆ ಒಂದು ಪತ್ರಗಳ ಕೊಡಿ, ನಾನು ಇಂಥ ಕೆಲಸ ಮಾಡ್ತಿದ್ದೀನಿ, ಇಂಥ ಅರ್ಜಿ ಬರೀತಿದ್ದೀನಿ, ಇಂಥ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದೀನಿ, ದಯಮಾಡಿ ನನ್ಗೊಂದು ಹೆಣ್ ಕೊಡ್ರಪ್ಪ, ಸಾಮಾಜಿಕ ಹೋರಾಟಗಾರರಿಗೆ ಹೆಣ್ ಕೊಡ್ತಿಲ್ಲ ಅಂತ ನಾಳೆಯಿಂದ ಎಲ್ಲರೂ ಒಂದು ಪತ್ರ ಅಭಿಯಾನ ಮಾಡೋಣ. ಸತ್ಯನಿಗೆ ಮದುವೆ ಆಗಿರೋ ಅರ್ಜಿ ಹಾಕಿ ಇರ್ಲಿ, ನೋಡೋಣ, ನಿಮ್ಗೆ 2ನೇ ಭಾಗ್ಯ ಇದ್ರೆ ಅಲ್ಲಿ ಸಿಗ್ಲಿ, ಒಳ್ಳೇದಾಗ್ಲಿ. ಆಯೋಗದಲ್ಲಿ ನಡೀತಿರುವಂತ ವಿಚಾರ ಅಷ್ಟೇ ಅದು. ಆದ್ರೆ ನಾವು ಖಂಡಿಸ್ಬೇಕಲ್ಲ, ಯಾವ ರೀತಿ ಖಂಡಿಸೋದು? ಅಲ್ಲಿ ಹೋಗಿ ಖಂಡಿಸೋದಕ್ಕೆ ಹೋದ್ರೆ ನಾವು ಅಪಾಯಿಂಟ್ಮೆಂಟ್ ಕೇಳಿದ್ರೆ ನಿಮ್ಮನ್ನ ಭೇಟಿ ಮಾಡಬೇಕು, ಒಂದಷ್ಟು ಲೋಪದೋಷಗಳನ್ನ ಸರಿಪಡಿಸ್ಕೊಳ್ಳಿ, ಭೇಟಿ ಮಾಡೋ ವಿಚಾರದಲ್ಲಿ ನಿಮ್ಮನ್ನ ಮಾತಾಡ್ಬೇಕು ಅಂದ್ರೆ ಸಮಯ ಕೊಡೋದಿಲ್ಲ.
ಮತ್ತೆ ಇನ್ಯಾರ ಹತ್ರ ನಮ್ಮ ಮಲ್ಲ ತಿಳ್ಕೊಳ್ಳೋದು? ರಾಜ್ಯಪಾಲರ ಹತ್ರ ಹೋಗೋಣ ಅಂದ್ರೆ ಅವರು ಸಿಗಲ್ಲ ನಮ್ಗೆ. ರಾಜ್ಯಪಾಲರು ಬಿಟ್ರೆ ಇರೋದೇ ಮಾಹಿತಿ ಹಕ್ಕು ಆಯುಕ್ತರಿಗೆ. ಸೊ ನಾವ್ ಯಾರನ್ನ ಸಂಪರ್ಕ ಮಾಡ್ಬೇಕು? ಆಯೋಗದವ್ರ ಸಮಯ ಕೊಡಲ್ಲ, ಇದ್ರೂ ಇಲ್ಲ ಅಂತ ಹೇಳ್ತಾರೆ, ಬ್ಯುಸಿ ಇದೀವಿ ಅಂತ ಹೇಳ್ತಾರೆ. ರಾಜ್ಯಪಾಲರು ಸಮಯನೇ ಕೊಡೋದಿಲ್ಲ. 22 ದಿನ ಬೇಕು ಅವರ ಅನುಮತಿ ಸಿಗಬೇಕು ಅಂದ್ರೆ. ನಮ್ಗೆ 25 ದಿನ ಆಯ್ತು, ಇದುವರೆಗೂ ಅನುಮತಿ ಸಿಕ್ಕಿಲ್ಲ, ಅವ್ರನ್ನ ಭೇಟಿ ಮಾಡುವಂತ ಭಾಗ್ಯ ಸಿಕ್ಕಿಲ್ಲ. ಅವ್ರಿಗೂ ಗೊತ್ತಿದೆ ಮಾಹಿತಿ ಹಕ್ಕು ಆಯೋಗದಲ್ಲಿ ಏನ್ ನಡೀತಿದೆ, ಯಾರ್ಯಾರಲ್ಲಿ ಸೇರ್ಕೊಂಡಿದ್ದಾರೆ, ಏನ್ ನಡೀತಿದೆ ಅಂತ ಸ್ಪಷ್ಟವಾಗಿ ಗೊತ್ತಿದೆ. ಆದ್ರೆ ಅವ್ರು ಧ್ವನಿ ಎತ್ತಕ್ ಆಗ್ತಿಲ್ಲ. ಯಾಕೆ ಅಂದ್ರೆ ಆ ಆಯುಕ್ತರನ್ನ ರೆಫರ್ ಮಾಡಿರೋದೇ ಸರ್ಕಾರದವರು. ಸಿಎಂ ಸಿದ್ದರಾಮಯ್ಯನವರು ಇರ್ತಾರೆ, ಮಾಹಿತಿ ಆಯುಕ್ತರನ್ನ ನೇಮಕ ಮಾಡೋ ಕಮಿಟಿಯಲ್ಲಿ ಸಿದ್ದರಾಮಯ್ಯ ಇರ್ತಾರೆ, KJ ಜಾರ್ಜ್ ಇರ್ತಾರೆ, ವಿರೋಧ ಪಕ್ಷದ ನಾಯಕರಾದಂತಹ R ಅಶೋಕ್ ಅವರು ಇರ್ತಾರೆ. 3 ಪಕ್ಷದವರು ಅಥವಾ 2 ಪಕ್ಷದವರು ಸೇರಿ ಆಯ್ಕೆ ಮಾಡಿ ಒಂದೊಂದು ಕೋಟಗಳನ್ನ ಹಂಚ್ಕೊಂಡಿರ್ತಾರೆ. 5 ಜನ ಆಯುಕ್ತರನ್ನ ಇವಾಗ ನೇಮಕ ಮಾಡಬೇಕು ಅಂದ್ರೆ ಅದ್ರಲ್ಲಿ 3 ಪ್ರಸ್ತುತ ಇರೋ ಸರ್ಕಾರದವರಿಗೆ 3 ಹುದ್ದೆ 3 ಆಯುಕ್ತರ ಜಾಗ, ಉಳಿದ 12 ಪಾರ್ಟಿಗಳಿಗೆ ಒಂದೊಂದು ಕೋಟ. ಸೊ ಇನ್ನು ಅವರೆಲ್ಲಿ ಧ್ವನಿ ಎತ್ತಿದ್ದಾರೆ? ಅಟ್ಲಿ ಪ್ರತಿಯೊಂದು ವಿಚಾರದಲ್ಲಿ ಖಂಡಿಸ್ತಿರುವಂತಹ ಬಿಜೆಪಿ, JDS, ಕಾಂಗ್ರೆಸ್ ಸರ್ಕಾರವನ್ನ ಅವಾಗ ಕುಡುತ್ತಾನೆ ಇರುತ್ತೆ. ಆದ್ರೆ ಮಾಹಿತಿ ಹಕ್ಕು ಕಾಯ್ದೆ ವಿಚಾರದಲ್ಲಿ ಮಾತ್ರ ಧ್ವನಿ ಎತ್ತೋದಿಲ್ಲ. ಯಾಕೆಂದ್ರೆ ಅವ್ರಿಗೂ ಗೊತ್ತಿದೆ, ಇವತ್ತು ನಾವು ಧ್ವನಿ ಎತ್ತಿ ಮಾಹಿತಿ ಹಕ್ಕು ಬಳಕೆದಾರರಿಗೆ ಅಥವಾ ಸಾಮಾಜಿಕ ಹೋರಾಟಗಾರರಿಗೆ ನಾವೇನಾದ್ರು ಜೊತೆಯಾಗಿ ಅವ್ರ ವಿಚಾರವಾಗಿ ಧ್ವನಿ ಎತ್ತಿದ್ರೆ ನಾಳೆ ನಮ್ ಕುತ್ತಿಗೆಗೆ ಬರ್ತಾರೆ ಅಂತೇಳಿ. ಅವ್ರಿಗೂ ಬೇಕಿಲ್ಲ ಮಾಹಿತಿ ಹಕ್ಕು ಕಾಯ್ದೆ ಅಥವಾ ಆಯುಕ್ತರು ನೇಮಕ ಮಾಡೋದು, ಅವ್ರಿಗೂ ಗೊತ್ತಿಲ್ಲ. ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಿದೆ, ಕಾಂಗ್ರೆಸ್ ಸರ್ಕಾರ ಮಾತ್ರ ಕಡೆಗಣಿಸಿಲ್ಲ, ಎಲ್ಲಾ ಸರ್ಕಾರಗಳು ಕಡೆಗಣಿಸಿದೆ. ಎಲ್ಲಾ ಸರ್ಕಾರಗಳು ಒಂದೊಂದು ಮಾಹಿತಿ ಆಯುಕ್ತರನ್ನ ಆಯ್ಕೆ ಮಾಡಿ ಕೂರಿಸೋದಕ್ಕೆ ಇಂತಿಷ್ಟು ಹಣವನ್ನು ಪಡಿತಿರೋದು ಸಹ ಎಲ್ರಿಗೂ ಗೊತ್ತಿರೋ ವಿಚಾರ. ಲೋಕಾರೂಢಿ, ಅದೇನು ಬಚ್ಚಿಟ್ಕೊಳ್ಳೋದೇನಿಲ್ಲ. ಅಲ್ಲಿ ಇಂತಿಷ್ಟು ಹಣ ಕೊಟ್ರೆ ಯಾರು ಬೇಕಾದ್ರೂ ಕೊಡ್ತಾರೆ. ಕಳೆದ 10 ವರ್ಷಗಳಿಂದ ನಾವು ನೋಡ್ತಿದೀವಿ ಆಯುಕ್ತರುಗಳ ನಡೆಯನ್ನ, ಆಯುಕ್ತರುಗಳು ಯಾವ ರೀತಿ ವಿಚಾರಣೆ ಮಾಡ್ತಿದ್ದಾರೆ. ನಾವು 14 ಬೇಡಿಕೆಗಳನ್ನ ಇಟ್ಟಿದೀವಿ. ಆ ಒಂದು ಬೇಡಿಕೆಯಲ್ಲಿ ನ್ಯಾಯಾಲಯಗಳಲ್ಲಿ ಇವತ್ತು ನಾವು ಅವಾಗಲೇ ಹೇಳ್ದಂಗೆ ಇವತ್ತು ನ್ಯಾಯಾಲಯದಲ್ಲಿ ವಿಚಾರಣೆ ಆಗೋದನ್ನ ಫೋನಲ್ಲಿ ಕೂತ್ಕೊಂಡು ನೋಡ್ಬೋದು. ಆದ್ರೆ ಆಯೋಗದಲ್ಲಿ ಮಾತ್ರ ಒಂದು ಫೋನ್ಗಳ ಅಲೌಡ್ ಇಲ್ಲ, ಮತ್ತೆ ಆ ಒಂದು ಸಭಾಂಗಣದಲ್ಲಿ ಒಂದು ವಿಡಿಯೋ ಸರ್ವೆಲೆನ್ಸ್ ಇಲ್ಲ. ನಮ್ಮ ಒಂದು ಮೊದಲನೇ ಬೇಡಿಕೆನೇ ಅದಿದೆ. ಎಲ್ಲಾ ಕೊಠಡಿಗಳಲ್ಲೂ CCTV ಅಳವಡಿಸಬೇಕು. ಆ CCTVಲಿ ವಿತ್ ಆಡಿಯೋ ರೆಕಾರ್ಡ್ ಇರಬೇಕು. ಅದನ್ನ ಎಲ್ಲೇ ಕೂತ್ಕೊಂಡು ಯಾರಾದ್ರೂ ನೋಡುವಂತ ಒಂದು ಲೈವ್ ಸಿಸ್ಟಮ್ ತರಬೇಕು ಅಂತೇಳಿ ನಮ್ದೊಂದು ಬೇಡಿಕೆ ಇದೆ. ಆಗ ಇವರು ಕರೀಲಿ ಅರ್ಜಿದಾರರನ್ನ, ಹೋಗು ಬಾ, ನಿನ್ ವಯಸ್ಸೆಷ್ಟು, ನೀನೇನ್ ಕೆಲಸ ಮಾಡ್ತೀಯಾ, ಯಾವ ಜನಾಂಗದವನು, ಯಾವ ಊರು, ಅವಾಗ ಆ ವಿಡಿಯೋ ನೋಡಿದಂತ ಹೆಣ್ಮಕ್ಳು ತಂದೆ ಅಟ್ಲೀಸ್ಟ್ ಹುಡುಕೊಂಡ್ಬಂದು ಹೆಣ್ಣು ಕೊಡ್ಲಿ ಅವಾಗ. ಎರಡನೇದು, ಮಾಹಿತಿ ಹಕ್ಕು ಆಯೋಗದಲ್ಲಿ ಕೇವಲ ಮಧ್ಯಾಹ್ನದವರೆಗೂ ಮಾತ್ರ ಅರ್ಜಿಯನ್ನ ವಿಚಾರಣೆ ತಗೊಳ್ಳುವಂಥದ್ದು, ಅದು ಬೆರಳೆ ಎಣಿಕೆಯಷ್ಟು. ಆದ್ರೆ ನಾವು ಪ್ರತಿಯೊಂದು ತಾಲೂಕಲ್ಲಿರುವಂತಹ ನ್ಯಾಯಾಲಯಗಳು ಬೆಳಿಗ್ಗೆಯಿಂದ ಸಂಜೆವರೆಗೂ ವಿಚಾರಣೆಯನ್ನ ನಡೆಸ್ತಾರೆ, ಊಟದ ಸಮಯನ ಹೊರತುಪಡಿಸಿ. ಆದ್ರೆ ಆಯೋಗದಲ್ಲಿ ಮಾತ್ರ ಮಧ್ಯಾಹ್ನದವರೆಗೂ ಮಾತ್ರ ಅರ್ಜಿ ವಿಚಾರಣೆ ನಡೆಯುವಂಥದ್ದು. ಅದು ಹೇಗೆ? ಮಾಹಿತಿ ಕೊಟ್ಟಿದ್ದಾರಾ, ಎಲ್ಲಿವರೆಗೂ ಅವರು ಉತ್ತರ ಕೊಟ್ಟಿದ್ದಾರೆ, ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ನಿಯಮಾನುಸಾರ ನಿಗದಿತ ಸಮಯದಲ್ಲಿ ಅರ್ಜಿಯನ್ನು ವಿಚಾರಣೆ ಮಾಡಿದಾರ, ಯಾಕೆ ವಿಚಾರಣೆ ಮಾಡಿಲ್ಲ ಅಂತವರ ಒಂದು ಪಟ್ಟಿನ ಕ್ರೋಢೀಕರಿಸಿ ಆ ಇಲಾಖೆಗೆ ಒಂದು ಶಿಸ್ತು ಕ್ರಮಕ್ಕೆ ಬರೀಲಿ, ಅದನ್ನು ಒಪ್ಪೋಣ. ಅದನ್ನ ಬಿಟ್ಟು ಮಾಹಿತಿ ಹಕ್ಕು ಕಾಯ್ದೆ ಬಳಕೆದಾರರ ಮೇಲೆ ಬರೆಯಲಿ ಅಂತ ಕೆಲಸನ ನಾವು ಒಪ್ಪೋದಿಲ್ಲ. ಹಾಗಾಗಿ ಎರಡನೇ ನಮ್ಮ ಒಂದು ಬೇಡಿಕೆ ಏನಂದ್ರೆ, ಮಾಹಿತಿ ಹಕ್ಕು ಆಯೋಗದಲ್ಲಿ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಊಟದ ಸಮಯನ ಹೊರತುಪಡಿಸಿ ಆಯೋಗದಲ್ಲಿ ಮೇಲ್ಮನವಿ ವಿಚಾರಣೆ ನಡೆದ್ರೆ, ದೂರು ಅರ್ಜಿ ವಿಚಾರಣೆ ನಡೆದ್ರೆ ಆದಷ್ಟು ಬೇಗ ಅರ್ಜಿಗಳು ಇಲ್ಲಿ ಆಗ್ತವೆ, ಮಾಹಿತಿಗಳು ನಮಗ್ ಸಿಗುತ್ತೆ. ಇನ್ನು ಮೂರನೇದು, ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಮಾತ್ರ ದಂಡ ವಿಧಿಸೋದಕ್ಕೆ ಅಧಿಕಾರ ಇರುವಂತದ್ದು ಆಯೋಗಕ್ಕೆ. ಅವಾಗಲೇ ಹೇಳ್ದಂಗೆ ಅರ್ಜಿದಾರರಿಗೂ ದಂಡ ವಿಧಿಸುವ ಅಧಿಕಾರ ಇಲ್ಲ. ಹಾಗೆ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಕ್ಕೂ ದಂಡ ವಿಧಿಸುವಂತ ಒಂದು ಕಾನೂನನ್ನ ರೂಪಿಸಬೇಕು, ಆ ಒಂದು ನಿಯಮಾವಳಿನ ತರಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಇದೆ, ಮೂರನೇ ಬೇಡಿಕೆ. ಮತ್ತೆ ನಾಲ್ಕನೇದು, ಮೂಲ ಮಾಹಿತಿ ಹಕ್ಕು ಕಾಯ್ದೆನಲ್ಲಿ ಅರ್ಜಿನ ವಿಲೇವಾರಿ ಮಾಡೋದಕ್ಕೆ, ಅರ್ಜಿನ ನಾವು ಹಾಕೋದಕ್ಕೆ ಯಾಕೆ ಹಾಕಿದೀವಿ ಅಂತ ಕೇಳೋ ಅಧಿಕಾರ ಅವ್ರಿಗಿಲ್ಲ. ಯಾಕೆ ನೀನು ಮಾಹಿತಿ ಕೇಳಿದ್ಯಾ, ನಿನ್ ಮಾಹಿತಿ ತಗೊಂಡು ಏನ್ ಮಾಡ್ತೀಯಾ? ನಾನು ಏನಾದ್ರು ಮಾಡ್ತೀನಿ ಸ್ವಾಮಿ, ಕಡಲೆಪುರಿ ಕಟ್ಟು ಮಾರ್ತೀನಿ, ದುಡ್ಡು ಪಟ್ಟಿದ್ದೀನಿ ತಾನೆ, ಪೇಜ್ಗೆ 2 ರೂಪಾಯಿ, ನನಗೆ ಮಾಹಿತಿ ಕೊಡಿಸಿ. ನೀವಿರೋದೇ ಮಾಹಿತಿ ಕೊಡಿಸೋದಿಕ್ಕೆ, ಅದನ್ನ ಬಿಟ್ಟು ನೀನ್ ಯಾಕೆ ಹಾಕಿದ್ಯಾ, ಯಾಕೆ ಇಷ್ಟೊಂದು ಅರ್ಜಿ ಹಾಕಿದ್ಯಾ, ಏನಕ್ಕೆ ಬೇಕು ನಿನ್ಗೆ ಮಾಹಿತಿ ಅಂತ ಕೇಳೋವಂತ ಅಧಿಕಾರ ಇಲ್ಲ. ಹಾಗಾಗಿ ಅದನ್ನ ಸಂಪೂರ್ಣವಾಗಿ ಕಟ್ಟುನಿಟ್ಟಿನ ಸೂಚನೆ ಕೊಡಬೇಕು ಮಾಹಿತಿ ಆಯೋಗದವರಿಗೆ, ರಾಜ್ಯಪಾಲರು ಅನ್ನೋದು ನಮ್ದೊಂದು ಬೇಡಿಕೆ ಇದೆ. ಯಾಕೆ ಹಾಕಿದ್ಯಾ, ಎಷ್ಟು ಹಾಕಿದ್ಯಾ, ಇದು ತಗೊಂಡು ಏನ್ ಮಾಡ್ತೀಯಾ, ಇದ್ಯಾವುದನ್ನು ಕೇಳಬಾರದು. ನಿಮ್ಮ ಕರ್ತವ್ಯ ಏನಿದೆ ಮಾಹಿತಿ ಕೊಡಿಸೋದು ಅಷ್ಟೇ ನೀವು ಮಾಡಬೇಕು. ಇದಕ್ಕೆ ಸುಪ್ರೀಂ ಕೋರ್ಟ್ ಆದೇಶಗಳು ಇದೆ, ಅದನ್ನು ಸಹ ನಮ್ಮ ಬೇಡಿಕೆ ಪತ್ರದಲ್ಲಿ ಹಾಕಿದ್ದೀವಿ, ತಾವು ಓದ್ಕೋಬಹುದು. ಇನ್ನು ಐದನೇದು, ಆಯೋಗದಲ್ಲಿ ಮಾಹಿತಿ ಕೋರಿ, ಆಯೋಗದ ಕಾಯ್ದೆನೇ ಹೇಳುತ್ತೆ, ಮಾಹಿತಿ ಕಾಯ್ದೆನೇ ಹೇಳುತ್ತೆ,
ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ಸಹ ಅರ್ಜಿದಾರರು ಮಾಹಿತಿ ನನಗೆ ಪೂರ್ಣವಾಗಿ ಸಿಕ್ಕಿದೆ, ಅರ್ಜಿಯನ್ನ ವಿಲೆ ಮಾಡಿ ಅಂದ್ರೆ ಮಾತ್ರ ವಿಲೆ ಮಾಡೋ ಅಧಿಕಾರ ಇರುವಂತದ್ದು. ಯಾವ ಮೇಲ್ಮನವಿ ಪ್ರಾಧಿಕಾರನೂ ಅದನ್ನ ಮಾಡ್ತಾನೆ ಇಲ್ಲ, ಒಬ್ರು ಕೂಡ ಮಾಡಿಲ್ಲ ಅದನ್ನ ರಾಜ್ಯದಲ್ಲಿ. ಅದನ್ನ ಕಟ್ಟುನಿಟ್ಟಿನಾಗಿ ಸೂಚನೆಯನ್ನು ಪಾಲಿಸುವಂತೆ ಆದೇಶ ಮಾಡಬೇಕು ಅಂತ ಪ್ರಥಮ ಮೇಲ್ಮನವಿ ಪ್ರಾಧಿಕಾರ 3-4 ಬಾರಿ ವಿಚಾರಣೆ ನಡೆಸಿ ಅವರ ಹಂತದಲ್ಲಿ ಅರ್ಜಿ ಕೊಡಿಸ್ತಾ ಇಲ್ಲ. ಆದ್ರೆ ಅದನ್ನ ಕೊಡಿಸ್ಬೇಕು ಅಂತಾನೂ ಕಾಯ್ದೆ ಹೇಳುತ್ತೆ. ಆ ಕಾಯ್ದೆನ ಇನ್ನೊಂದು ಬಾರಿ ಮತ್ತೊಮ್ಮೆ ಕಟ್ಟುನಿಟ್ಟಿನ ಸೂಚನೆ ಕೊಡಬೇಕು ಸರ್ಕಾರಕ್ಕಾಗ್ಲಿ ಅಥವಾ ಮಾಹಿತಿ ಆಯೋಗಕ್ಕಾಗ್ಲಿ ಅಂತ ಹೇಳಿ ನಾವು ರಾಜ್ಯಪಾಲರಿಗೆ ಮತ್ತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿರುವಂತದ್ದು. ಇನ್ನೊಂದು ಪ್ರಥಮ ಮೇಲ್ಮನವಿ ಪ್ರಾಧಿಕಾರದಿಂದಲೂ ನಮಗೆ ನ್ಯಾಯ ಸಿಗದೇ ಇದ್ದಾಗ ಅಷ್ಟೇ ನಾವು ಆಯೋಗಕ್ಕೆ ಹೋಗ್ತಿರುವಂತದ್ದು. ಸೊ ಅಲ್ಲಿಯೂ ಸಹ ಆಯೋಗದಲ್ಲಿ ಸ್ಪಷ್ಟವಾಗಿ ಅವಾಗಲೇ ಹೇಳಿದಂಗೆ ಬಹು ಸ್ಪಷ್ಟವಾಗಿ ಹೇಳಿದೆ, ಮಾಹಿತಿ ಆಯೋಗ ಸಹ ಅರ್ಜಿದಾರರು ಸಂಪೂರ್ಣ ಮಾಹಿತಿ ನನಗೆ ಸಿಕ್ಕಿದೆ, ವಿಲೆ ಮಾಡಿ ಅಂತಂದ್ರೆ ಅಷ್ಟೇ ವಿಲೆ ಮಾಡಬೇಕು. ಆದ್ರೆ ಮಾಹಿತಿ ಆಯೋಗದಲ್ಲಿ ಇದಾಗ್ತಾನೆ ಇಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಅರ್ಜಿನ ವಿಲೆನೂ ಬೇಕಾದ್ರೂ ಮಾಡ್ತಾರೆ, ಮಾಹಿತಿ ಕೊಡಿಸ್ತಾರೆ, ದಂಡ ಹಾಕಿದ್ದು ಹೋಗಪ್ಪ ನೀನ್ ಬೇಕಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗು, ಹೈಕೋರ್ಟ್ಗೆ ಹೋಗು ಅಂತ ಹೇಳುವಂಥದ್ದು. ಆ ಹೈಕೋರ್ಟ್ಗೆ ಹೋಗು ಅಂತ ಹೇಳೋದಕ್ಕೂ ಇವ್ರಿಗೆ ಅಧಿಕಾರ ಇಲ್ಲ. ನಮ್ಗೆ ಅಲ್ಲಿ ನ್ಯಾಯ ಸಿಗದೆ ಇದ್ದಾಗ ನಾವೇ ಹೋಗ್ತೀವಿ, ಅದನ್ನೇ ನೀವು ಹೇಳ್ಬೇಕಾಗಿಲ್ಲ ನಮ್ಗೆ. ಸೊ ಅದಕ್ಕೂ ಸಹ ವಿಲೆ ನಿಮ್ಮ ಹಂತದಲ್ಲೇ ವಿಲೆ ಮಾಡಬೇಕು. ಮಾಹಿತಿ ಆಯೋಗದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ ಅಂತ ಹೇಳೋವರೆಗೂ ಅರ್ಜಿದಾರರು ಒಂದು ಪತ್ರ ಬರೆದು ನಮ್ಗೆ ಮಾಹಿತಿ ಸಿಕ್ಕಿದೆ, ನೀವು ಅರ್ಜಿನ ವಿಲೆ ಮಾಡಬಹುದು ಅಂತ ಹೇಳೋವರೆಗೂ ವಿಲೇವಾರಿ ಮಾಡಬಾರ್ದು ಅನ್ನೋದು ನಮ್ಮ 6ನೇ ಒಂದು ಬೇಡಿಕೆ. 7ನೇ ಬೇಡಿಕೆನೂ ಅದೇ ಇದೆ. ಮಾಹಿತಿ ಆಯೋಗದಲ್ಲಿ ದೂರು ಅರ್ಜಿ ಸಲ್ಲಿಸ್ತೀವಿ. ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ನಮ್ಗೆ ಮಾಹಿತಿ ಕೊಡಿಸಿಲ್ಲ, ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಹಿತಿ ಕೊಟ್ಟಿಲ್ಲ ಅಂತೇಳಿ ದ್ವಿತೀಯ ಮೇಲ್ಮನವಿಯನ್ನು ಆಯೋಗಕ್ಕೆ ಹಾಕಿರ್ತೀವಿ. ಅಲ್ಲಿ ಒಂದು ದೂರು ಅರ್ಜಿನೂ ಸಹ ಸಲ್ಲಿಸಬಹುದು. ಅಲ್ಲಿ ಅರ್ಜಿದಾರರು ಪರಿಹಾರನೂ ಸಹ ಕೋರಬಹುದು. ನಾವು ಇಷ್ಟು ಬಾರಿ ಓಡಾಡಿದೀವಿ, ಅಲದಾಡಿದೀವಿ, ನಮ್ಗೊಂದಿಷ್ಟು ಪರಿಹಾರ ಕೊಡಿಸಿ ಅಂತ ಕೇಳಬಹುದು. ಅದನ್ನು ಸಹ ಆಯೋಗ ಗಣನೆಗೆ ತಗೊಳ್ತಾ ಇಲ್ಲ. ಅದನ್ನು ಕೂಡ ಕಡ್ಡಾಯವಾಗಿ ಪಾಲಿಸಬೇಕು. ಕಡ್ಡಾಯವಾಗಿ ಅರ್ಜಿದಾರರಿಗೆ, ನೊಂದಂತ ಅರ್ಜಿದಾರರಿಗೆ ಒಂದು ಹಣವನ್ನು ಸಹ ಕೊಡಿಸ್ಬೇಕು, ಪರಿಹಾರ ಧನವನ್ನ ಅನ್ನೋದು ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು. ಪ್ರತಿ ಅರ್ಜಿನಲ್ಲೂ ಇದಿದೆ, ಆದ್ರೆ ಪಾಲಿಸ್ಬೇಕು ಅನ್ನೋದೇ ನಮ್ಮ 7ನೇ ಒತ್ತಾಯ. ಜೊತೆ 8ನೇದಿದೆ. ಇತ್ತೀಚೆಗೆ ನಾನು ಅವಾಗಲೇ ಹೇಳಿದೆ, 10 ರಿಂದ 20 ಜನ ಮಾಹಿತಿ ಹಕ್ಕು ಕಾಯ್ದೆ ಬಳಕೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿರುವಂತದ್ದು. ವಿನಾಕಾರಣ ಸಂವಿಧಾನ ವಿರೋಧಿ ನಡೆಯನ್ನ, ಕಾನೂನು ಬಾಹಿರ ಆದೇಶಗಳನ್ನ ಮಾಡಿರೋದನ್ನ ಈ ಕೂಡಲೇ ಹಿಂಪಡಿಬೇಕು. ಅವರು ನಿಜವಾದ ಹೋರಾಟಗಾರರಾಗದೇ ಇದ್ದಲ್ಲಿ ಸಂಬಂಧಪಟ್ಟವರು ಕ್ರಮ ಜರುಗಿಸ್ಲಿ. ಆ ಕ್ರಮ ಜರುಗಿಸಿ ಅಂತ ಹೇಳೋದಕ್ಕೂ ಅಧಿಕಾರ ಆಯೋಗಕ್ಕಿಲ್ಲ. ಹಾಗಾಗಿ ಏನಿದೆ ಈಗ ಓವರ್ ಆಲ್ ಇಷ್ಟು ವರ್ಷಗಳಲ್ಲಿ ಯಾರೆಲ್ಲರೂ ನೀವು ಕಪ್ಪು ಪಟ್ಟಿಗೆ ಸೇರಿಸಿದಿರಿ, ಆ ಕಪ್ಪು ಪಟ್ಟಿಗೆ ಸೇರಿಸಿರೋ ಅಷ್ಟು ಜನನನ್ನ ಈ ಕೂಡಲೇ ಕಪ್ಪು ಪಟ್ಟಿಯಿಂದ ತೆಗಿಬೇಕು ಅನ್ನೋದು ನಮ್ದು 8ನೇ ಒಂದು ಬೇಡಿಕೆಯಾಗಿದೆ. ಇನ್ನು ಉಳಿದಂತೆ ಇರುವಂತಹ ಬೇಡಿಕೆಗಳ ವಿಚಾರದಲ್ಲಿ ಹಾಗೂ ಆಯೋಗದ ನಡೆಯನ್ನ, ಮತ್ತೆ ಸರ್ಕಾರ ಎಲ್ಲಿ ಎಡುತ್ತಿದೆ, ಮಾಹಿತಿ ಆಯೋಗ ಎಲ್ಲಿ ಎಡುತ್ತಿದೆ, ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಎಲ್ಲಿ ಎಡುತ್ತಿದ್ದಾರೆ, ಪ್ರಥಮ ಮೇಲ್ಮನವಿ ಪ್ರಾಧಿಕಾರ ಎಲ್ಲಿ ಎಡುತ್ತಿದೆ ಅನ್ನೋದನ್ನ ಸವಿಸ್ತಾರವಾಗಿ ನಮ್ಮ ಧವಳ ಸಾಬ್ ಮಿಯಾನ್ ಅವರವರು, ಹುಬ್ಳಿ ಧಾರವಾಡ ಅವರು ಅಲ್ಲಿಂದ ಬಂದಿದ್ದಾರೆ. ಸೊ ಅವರು ಮುಂದೆ ಈ ಒಂದು ಹೋರಾಟದ ಒಂದು ರೂಪುರೇಷೆಯನ್ನ ತಗೊಂಡೋಗ್ತಾರೆ ಅಂತೇಳಿ ನಾನು ಹೇಳ್ತೀನಿ.